ರಣರಂಗವಾದ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನಿಲ್ಲ, ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಸೈಲೆಂಟ್ ಆಗಿದೆ. ಪಾರ್ಲಿಮೆಂಟ್ನ ಬಳಿ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು. ಜಂತರ್ ಮಂತರ್ನಿಂದ ಸಂಸತ್ ಭವನದತ್ತ ರ್ಯಾಲಿ ಏನು ಹೊರಟ್ರಲ್ಲ, ಅಲ್ಲಿ ಶುರುವಾಗಿದ್ದೀಗ. ಕಾಕ್ರೋಚ್ ಪಾರ್ಟಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಕಿಯನ್ನ ವಶಕ್ಕೆ ತಗೊಂಡಿದ್ದಾರೆ. ನೀಟ್ ಅಕ್ರಮ ವಿರುದ್ಧ ಈ ಹೋರಾಟ ನಡೀತಾ ಇರೋದು. ಕಳೆದ 20 ದಿನಗಳಿಂದಲೂ ಅವರು ಆಗ್ರಹವನ್ನ ಮಾಡಿಕೊಂಡೇ ಬಂದರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳಿ, ಇಲ್ಲದೇ ಇದ್ರೆ ನಾವು ಹೋರಾಟವನ್ನ ಮಾಡ್ತೀವಿ, ನಾವು ಪಾರ್ಲಿಮೆಂಟನ್ನು ನುಗ್ತೀವಿ, ಸಂಸತ್ ಅಧಿವೇಶನ ಆರಂಭ ದಿನನೇ ನಾವು ಬರ್ತೀವಿ, ಪ್ರತಿಭಟನೆ ಮಾಡ್ತೀವಿ ಎಂದು. ಇಷ್ಟೆಲ್ಲ ಆದರೂ ಕೂಡ ಪ್ರತಿಷ್ಠೆಗೆ ಬಿದ್ದಂತಹ ಕೇಂದ್ರ ಸರ್ಕಾರ ಯಾಕೆ ಒಬ್ಬರನ್ನು ಕೂಡ ಕಳುಹಿಸಿ ಮಾತುಕತೆಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ? ಯಾಕೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಸಂದರ್ಭದಲ್ಲೆಲ್ಲ ಮಾತನಾಡ್ತೀರಾ, ವಿದ್ಯಾರ್ಥಿಗಳ ಪರೀಕ್ಷೆ ಪೇ ಚರ್ಚಾ ಅಂತ ತಗೊಳ್ತೀರಾ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತೀರಾ? ನೀಟ್ ವಿಚಾರದಲ್ಲಿ ಮಾತ್ರ ಯಾವುದನ್ನು ಕೂಡ ಯಾರೂ ಕೇಳಲಿಲ್ಲ. ಯಾಕೆ? ಯಾರು ಮಾತನಾಡಿಲ್ಲ? ಯಾಕಂತ ಬಂಡತನಕ್ಕೆ ಬಿದ್ರಿ? ಯಾಕಂತ ಪ್ರತಿಷ್ಠೆಗೆ ಬಿದ್ರಿ? ಓನ್ಲಿ ಫಾರ್ ಒನ್ ಪರ್ಸನ್, ಧರ್ಮೇಂದ್ರ ಪ್ರಧಾನ್ ಅವರೊಬ್ಬರೇನಾ ನಿಮ್ಮ ಇಡೀ ಸರ್ಕಾರವನ್ನು ನಡೆಸ್ತಾ ಇರೋದು? ಅಷ್ಟೊಂದು ಪವರ್ಫುಲ್ಲ ಹಾಗೆ ಅನಿಸ್ತಾ ಇದೆ. ಏನು ಅಂಥದ್ದೇನಿದೆ ಅರ್ಥನೇ ಆಗದೆ ಇರುವಂತಹ ವಿಚಾರಕ್ಕೆ ತಂದಿಟ್ಟಿದ್ದೀರಾ. ನೀಟ್ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ದಂಗೆ ನಡೀತಾ ಇದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟೆ ಹಿಡಿದಿದ್ದಾರೆ. ರಾಜೀನಾಮೆ ಕೊಡಲೇಬೇಕು ಅಂತ ಆತ್ಮಹತ್ಯೆ ಮಾಡಿಕೊಂಡ ನೀಟ್ ಆಕಾಂಕ್ಷಿಗಳಿಗೆ 1 ಕೋಟಿ ಪರಿಹಾರಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಜೆಪಿ ನಡ್ಡಾ ಭೇಟಿಯ ವೇಳೆ ಸಿಜೆಪಿ ಮುಖಂಡರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಿಜೆಪಿ ಮುಖಂಡರ ಜೊತೆಗೆ ಸಭೆಯನ್ನ ಜೆಪಿ ನಡ್ಡಾ ಫೈನಲಿ ನಡೆಸ್ತಾ ಇದ್ದಾರೆ. ನೀಟ್ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ಈಗ ದಂಗೆ ನಡೀತಾ ಇದೆ. ಆ ದಂಗೆಯಲ್ಲಿ ಈಗ ಫೈನಲಿ ಇವತ್ತು ಹೋಗಬೇಕಾದಂಥ ಯೋಚನೆ ಬಂತ ನಿಮಗೆ? ಜೆಪಿ ನಡ್ಡಾ ಅವರು ಈಗ ಹೋಗಿ ಮಾತುಕತೆ ನಡೆಸ್ತಾ ಇದ್ದೀರಾ? 20 ದಿನದಿಂದ ಸೈಲೆಂಟ್ ಆಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡ್ಕೊಂಡಿದ್ರಲ್ಲ, ಅವತ್ತೇ ಹೋಗಿ ಮಾತುಕತೆಯನ್ನು ಮಾಡಿಕೊಂಡು ಬಂದು ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತಲ್ವಾ? ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದೆಹಲಿಯಿಂದನೇ. ಶಬೀರ್, ಈಗ ಕಳೆದ 20 ದಿನಗಳಿಂದಲೂ ಕೂಡ ಸುದೀರ್ಘವಾಗಿ ಹೋರಾಟವನ್ನು ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಕೇಂದ್ರದಿಂದ ಒಬ್ಬರೂ ಕೂಡ ಹೋಗಿ ಮಾತನಾಡಲಿಲ್ವಾ, ಅಥವಾ ಮಾತನಾಡುವಂಥ ಪ್ರಯತ್ನನೂ ಮಾಡಲಿಲ್ವಾ?